ಬಯಲಾಯ್ತು ನೋಡಿ ಅಸಲಿ ಸತ್ಯ. ಅಬ್ಬಬ್ಬಾ, ದರ್ಶನ್ ಹೀಗೆಲ್ಲ ಮಾಡಿದ್ರ? ಈ ಸಾಕ್ಷಿಗಳನ್ನ ನೋಡ್ತಾ ಇದ್ರೆ ದರ್ಶನ್ಗೆ ಜೈಲೇ ಫಿಕ್ಸು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಏಟು ಆರೋಪಿಯಾಗಿ ಬಂಧನವಾಗಿದ್ದಾರೆ. ಆದ್ರೆ ದರ್ಶನ್ ಈ ಪ್ರಕರಣದಲ್ಲಿ ಇಲ್ಲ. ದರ್ಶನ್ಗೂ ಈ ಮರ್ಡರ್ ಕೇಸ್ಗೂ ಸಂಬಂಧನೇ ಇಲ್ಲ ಅಂತ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ನ್ಯಾಯಾಂಗ ಬಂಧನ ಆದ್ಮೇಲೆ ದರ್ಶನ್ ಕುರಿತಂತೆ ಬೆಚ್ಚಿ ಬೀಳಿಸುವ ಸಂಗತಿಗಳು ಹೊರಬರ್ತಾನೆ ಇದೆ. ಇದೇ ವಿಚಾರವಾಗಿ ದರ್ಶನ್ ವಿರುದ್ಧ ಈಗ ಪೊಲೀಸರಿಗೆ ಸಿಕ್ಕಿದೆ ಒಂದಲ್ಲ ಎರಡಲ್ಲ, ಬರೋಬ್ಬರಿ 30 ಸಾಕ್ಷ್ಯಗಳು. ಹಾಗಾದ್ರೆ ಯಾವ್ಯಾವ ಎವಿಡೆನ್ಸ್ಗಳಿದೆ? ಹಾಗಾದ್ರೆ ಈ ಎವಿಡೆನ್ಸ್ಗಳಿಂದ ದರ್ಶನ್ ಜೈಲು ವಾಸವನ್ನೇ ಕಂಟಿನ್ಯೂ ಮಾಡೋದು ಫಿಕ್ಸ್ ಆಗ್ಬಿಡುತ್ತಾ? ಇವೆಲ್ಲವನ್ನ ಇಂಚಿಂಚಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸಾಕ್ಷ್ಯ 1, ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿದ್ದು. ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಕರೆತಂದಿದ್ದೇ ಪ್ರಮುಖ ಸಾಕ್ಷ್ಯ. ಸಾಕ್ಷ್ಯ 2, ಸ್ಟೋನಿ ಬ್ರೂಕ್ನಲ್ಲಿರುವಾಗ ದರ್ಶನ್ಗೆ ಕರೆ ಮಾಡಿದ್ದು. ಈ ಒಂದು ಕೇಸಲ್ಲಿ ಫೋನ್ ಕರೆಗಳೇ ದರ್ಶನ್ಗೆ ಉರುಳಾಗಿಬಿಟ್ಟಿದೆ. ದರ್ಶನ್ ಪಟ್ಟಣಗೆರೆಯ ಶೆಡ್ ಅಲ್ಲಿ ಓಡಾಡಿದ ಸಿಸಿಟಿವಿ ದೃಶ್ಯಗಳು ಪೊಲೀಸರಿಗೆ ಪ್ರಮುಖ ಸಾಕ್ಷ್ಯವಾಗಿದೆ. ಇನ್ನು ಸಾಕ್ಷ್ಯ 4, ಶೆಡ್ಗೆ ದರ್ಶನ್ ಹೋಗಿರುವ ಬಗ್ಗೆ ಸೆಕ್ಯೂರಿಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರಿಂದ ಈ ಕೇಸ್ಗೆ ಮತ್ತಷ್ಟು ಪವರ್ ಜಾಸ್ತಿ ಆದಂತಿದೆ. ಸಾಕ್ಷ್ಯ 5, ದರ್ಶನ್ ಹಲ್ಲೆ ಮಾಡಿರೋ ಬಗ್ಗೆ ಸ್ಥಳದಲ್ಲಿ ಸಾಕ್ಷಿ ಸಿಕ್ಕಿದೆ. ದರ್ಶನ್ ಸ್ಥಳದಲ್ಲಿದ್ರು. ದರ್ಶನ್ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು. ಇನ್ನು ದರ್ಶನ್ ಓಡಾಡಿದ ಬಗ್ಗೆ ಫಾರೆನ್ಸಿಕ್ಗೆ ಇನ್ನು ಪೊಲೀಸರಿಗೆ ಪ್ರಮುಖ ಸಾಕ್ಷಿಗಳು ಸಿಕ್ಕಿದೆಯಂತೆ. ಸಾಕ್ಷ್ಯ 6 ಇನ್ನಷ್ಟು ಪ್ರಬಲ. ಮರ್ಮಾಂಗ ಮತ್ತು ಎದೆಗೆ ಒದ್ದಿರುವ ಬಗ್ಗೆ ಸಾಕ್ಷಿ ಸಿಕ್ಕಿದೆ. ರೇಣುಕಾ ಸ್ವಾಮಿಯನ್ನ ಬೀಭತ್ಸವಾಗಿ ಕೊಲೆ ಮಾಡಲಾಗಿದೆ. ಈ ಕುರಿತಂತೆ ಮರ್ಮಾಂಗ ಮತ್ತು ಎದೆಗೆ ಒದ್ದಿರುವ ಬಗ್ಗೆ ಪ್ರಮುಖ ಸಾಕ್ಷಿ ಸಿಕ್ಕಿದೆ. ಸಾಕ್ಷ್ಯ 7, ಸ್ಟೋನಿ ಬ್ರೂಕ್ಗೆ ವಾಪಸ್ ವಿಡಿಯೋ ಕಳಿಸಿರುವುದು ಕೂಡ ಪೊಲೀಸರಿಗೆ ಲಭ್ಯವಾಗಿದೆ. ಸಾಕ್ಷ್ಯ 8, ರೇಣುಕಾ ಸ್ವಾಮಿ ಸಾವನ್ನಪ್ಪಿರೋ ಬಗ್ಗೆ ವಿಡಿಯೋ ಕೂಡ ಪೊಲೀಸರಿಗೆ ಸಿಕ್ಕಿದೆಯಂತೆ. ಇದೇ ಸಾಕ್ಷ್ಯ ಈ ಕೇಸಲ್ಲಿ ಪ್ರಮುಖವಾಗಿ ದರ್ಶನ್ಗೆ ಉರುಳಾಗುತ್ತೆ. ಸಾಕ್ಷ್ಯ 9, ಇವೆಲ್ಲ ಕೃತ್ಯ ನಡೆದಿರೋ ಬಗ್ಗೆ ವಾಟ್ಸ್ಆಪ್ ಚಾಟ್ಗಳು ಕೂಡ ಪೊಲೀಸರಿಗೆ ಲಭ್ಯವಾಗಿದೆ. ಇನ್ನು ಸಾಕ್ಷಿ ನಾಶ ಮಾಡಿರೋ ಶಂಕೆ ಕೂಡ ಇದರಿಂದನೇ ಶುರುವಾಗುಬಿಟ್ಟಿದೆ. ಪ್ರಬಲ ಸಾಕ್ಷ್ಯ 10, 4 ಸರೆಂಡರ್ ಆಗಲು ಸೂಚನೆ. ಇಡೀ ತನಿಖೆಯ ದಿಕ್ಕನ್ನೇ ತಪ್ಪಿಸ್ಲಿಕ್ಕೆ ನಟ ದರ್ಶನ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ನಟನೆಗೆಲ್ಲ ನಟ ಭಯಂಕರನಾಗಿ 4 ಪೊಲೀಸ್ ಠಾಣೆಗೆ ಸರೆಂಡರ್ ಆಗಲು ಸೂಚನೆ ಕೊಟ್ಟಿದ್ದೇ ಮತ್ತೊಂದು ತಿರುವು. ಇನ್ನು ಪ್ರಬಲ ಸಾಕ್ಷಿ 11, ಸರೆಂಡರ್ ಆದವರಿಗೆ ಹಣ ಕೊಟ್ಟಿರುವ ವಿಚಾರ ಬಗ್ಗೆ ಪೊಲೀಸರಿಗೆ ಎಲ್ಲ ಮಾಹಿತಿಗಳು ಲಭ್ಯವಾಗಿದೆ. ಪ್ರಬಲ ಸಾಕ್ಷಿ 12, ಹಲ್ಲೆ ಬಳಿಕ ದರ್ಶನ್ ಮನೆಗೆ ಹೋಗಿರುವ ದೃಶ್ಯ ಕೂಡ ರೆಕಾರ್ಡ್ ಆಗಿದೆ. ಈ ಒಂದು ಪ್ರಕರಣದಲ್ಲಿ ಪಟ್ಟಣಗೆರೆ ಶೆಡ್ನಿಂದ ದರ್ಶನ್ ಮನೆಗೆ ಹೋಗಿರುವಂತಹ ವಿಚಾರ ಕೂಡ ಪೊಲೀಸರಿಗೆ ಪ್ರಮುಖ ಸಾಕ್ಷ್ಯವಾಗಿ ಸಿಕ್ಕಿದೆ. ಸಾಕ್ಷ್ಯ 13, ಮೈಸೂರಿನಲ್ಲಿ ಆರೋಪಿಗಳನ್ನ ಭೇಟಿಯಾದ ದೃಶ್ಯ. ಇನ್ನು ಪ್ರಬಲವಾಗಿ ತಪ್ಪಿಸಿಕೊಳ್ಳಲು ಪ್ರಭಾವಿಗಳಿಗೆ ಫೋನ್ ಕಾಲ್. ಈ ಒಂದು ಪ್ರಕರಣದಿಂದ ಪಾರಾಗಬೇಕು ಅಂತ ನಟ ದರ್ಶನ್ ತನ್ನ ಪ್ರಭಾವವನ್ನ ಬೀರುವ ಕುರಿತಂತೂ ಕೂಡ ಅನೇಕರಿಗೆ ಫೋನ್ ಕಾಲ್ ಅನ್ನ ಮಾಡಿದ್ದಾರೆ. ಈ ಕುರಿತಂತೆ ಪೊಲೀಸರಿಗೆ ಎಲ್ಲ ಸಾಕ್ಷಿಗಳು ಲಭ್ಯವಾಗಿದೆ. ಇವೆಲ್ಲ ಸೇರಿ 30 ಸಾಕ್ಷಿಗಳನ್ನ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇವೆಲ್ಲ ಸಾಕ್ಷಿಗಳನ್ನ ನೋಡ್ತಾ ಇದ್ರೆ ತೆರೆಯ ಮೇಲೆ ಬಣ್ಣ ಹಚ್ಚಿ ನೋಡ್ತಾ ಇದ್ದ ದರ್ಶನ್ನೇ ಬೇರೆ. ಆದ್ರೆ ಈ ಸಾಕ್ಷಿಗಳನ್ನ ನೋಡ್ತಾ ಇದ್ರೆ ದರ್ಶನ್ ನಟನಲ್ಲ, ನಟ ಭಯಂಕರ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟಲ್ಲಿ ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಗಳು ಬಂಧನವಾಗಿದ್ದಾರೆ. ನಟ ದರ್ಶನ್ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಹಾಗಾದ್ರೆ ಇವೆಲ್ಲ ಸಾಕ್ಷ್ಯಗಳನ್ನ ನೋಡ್ತಾ ಇದ್ರೆ ದರ್ಶನ್ಗೆ ಜೈಲು ವಾಸನೆ ಫಿಕ್ಸ್ ಆಗ್ಬಿಡುತ್ತಾ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ. ಏನೋ ಪೊಲೀಸರು ಈಗಾಗಲೇ ಕಾರ್ಯಾಚರಣೆಯನ್ನ ಇನ್ನಷ್ಟು ಚುರುಕುಗೊಳಿಸಿದ್ದಾರೆ. ಒಟ್ಟಲ್ಲಿ ದರ್ಶನ್ ಈ ಕೇಸಲ್ಲಿ ಪಾರಾಗ್ತಾರಾ ಅಥವಾ ಈ ಸಾಕ್ಷಿಗಳೇ ಅವರ ಪಾಲಿಗೆ ಉರುಳಾಗತ್ತಾ? ಕಾದು ನೋಡಬೇಕು.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.